ಮೋದಿ ಸಾಗುವಂತ ಮಾರ್ಗದ ಜಿಲೆಟಿನ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅಲ್ಲಿ ಸಿಕ್ಕಿರುವಂತದ್ದು ಬರೀ ಜಿಲೆಟಿನ್ ಕಡ್ಡಿಗಳಲ್ಲ. ನ್ಯೂಸ್ 18 ಕನ್ನಡದ ಬಳಿ ಸ್ಫೋಟಕ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ. ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೀ ಜಿಲೆಟಿನ್ ಕಡ್ಡಿ ಸಿಕ್ಕಿದ್ರೆ ಇಷ್ಟೊಂದು ಸೀರಿಯಸ್ ಆಗ್ತಾ ಇದ್ರ ಅನ್ನುವಂತ ಪ್ರಶ್ನೆ ನಿಮಗೆ ಕಾಡಬಹುದು. ಇಲ್ಲ, ಬರೀ ಜಿಲೆಟಿನ್ ಕಡ್ಡಿ ಅಲ್ಲ ಸಿಕ್ಕಿರೋದು. ಆ ಬಾಕ್ಸ್ ನಲ್ಲಿ ಟೈಮರ್, ಸರ್ಕ್ಯೂಟ್ ಕೂಡ ಪತ್ತೆ ಆಗಿದೆ. ಭಾರಿ ಸ್ಫೋಟಕ್ಕೆ ಬೇಕಾದಂತ ವಸ್ತುಗಳೆಲ್ಲ ಪತ್ತೆ ಆಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಅದು ಪ್ರೀ ಪ್ಲಾನ್ಡ್ ಬಾಕ್ಸ್ ಅಲ್ಲಿ ರೆಡಿ ಮಾಡಿಡ್ಲಾಗಿರುವಂತದ್ದು. ಅದರಲ್ಲೇ ಗೊತ್ತಾಗುತ್ತೆ ಇದು ಆಕ್ಸಿಡೆಂಟಲ್ ಅಲ್ಲ, ಪ್ರೀ ಪ್ಲಾನ್ಡ್ ಆಗಿ ತಂದಿಡ್ಲಾಗಿದೆ ಅಂತ. ಆ ಕಾರಣಕ್ಕೋಸ್ಕರನೇ NIA ಬಂದಿರೋದು. ಇಲ್ಲಿರುವಂತ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರೋದು. 5 ತನಿಖಾ ತಂಡದವರು ತನಿಖೆಯನ್ನು ಮಾಡ್ತಿರೋದು. ಪಕ್ಕ ಪ್ಲಾನ್ ಮಾಡಿ ಟೈಮರ್ ಇಟ್ಟು ಬ್ಲಾಸ್ಟ್ಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರ, ಡಿಟೋನೇಟರ್ ಇಟ್ಟು ಟೈಮ್ ಫಿಕ್ಸ್ ಮಾಡಿದ್ರೆ ಭಾರಿ ಸ್ಫೋಟ ಆಗಿರೋದು. ಸದ್ಯ ಪತ್ತೆಯಾಗಿರುವಂತ ಸ್ಫೋಟಕ ವಸ್ತುಗಳ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಲ್ಲವನ್ನೂ FSLಗೆ ಕಳಿಸಿರುವಂತದ್ದು ಪೊಲೀಸರು. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಟೈಮರ್ ಸಿಕ್ಕಿದೆ ಜಿಲೆಟಿನ್ ಕಡ್ಡಿಗಳ ಜೊತೆಗೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ಟೈಮರ್ ಇವೆಲ್ಲ ಸಿಕ್ಕಿರುವಂತ ಕಾರಣಕ್ಕೋಸ್ಕರನೇ 5 ತನಿಖಾ ತಂಡಗಳು ಹಾಗಾದ್ರೆ ತನಿಖೆಯನ್ನ ಮಾಡ್ತಿರೋದು, ಅದು ಆ ಕಾರಣಕ್ಕೋಸ್ಕರನೇ NIA ಎಂಟ್ರಿ ಆಗಿರೋದು ಹಾಗಾದ್ರೆ? ಪೃಥ್ವಿ, ಖಂಡಿತವಾಗ್ಲೂ ಕೂಡ ಈ ಎಲ್ಲ ವಸ್ತುಗಳು ಸಿಕ್ಕಿದೆ ಅನ್ನುವಂಥದ್ದು ಮತ್ತಷ್ಟು ಶಾಕ್ ಅನ್ನು ತಂದಿದೆ. ಯಾಕಂದ್ರೆ ಆ ಒಂದು ಸ್ಥಳ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅದು ಬಾಕ್ಸ್ ನಲ್ಲಿ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ಮಾಡಿ ಒಂದಷ್ಟು ಅವಶೇಷಗಳನ್ನ, ಅಂದ್ರೆ ಜಿಲೆಟಿನ್ಗಳಾಗಿರ್ಬೋದು, ಒಂದಷ್ಟು ಸ್ಫೋಟಕ ರೀತಿಯ ವಸ್ತುಗಳಾಗಿರ್ಬೋದು, ಮತ್ತೆ ಅದರಲ್ಲಿ ಕರ್ಪೂರ ಆಗಿರ್ಬೋದು, ಗಂಧದ ಕಡ್ಡಿ ಆಗಿರ್ಬೋದು, ಅಂದ್ರೆ ಸ್ಫೋಟಕ ಮಾಡೋದಕ್ಕೆ ಯಾವ ರೀತಿ ಪ್ಲಾನ್ ಮಾಡಿ ಅದನ್ನ ಎಕ್ಸ್ಪ್ಲೋಜರ್ ಮಾಡೋದಕ್ಕೆ ತಯಾರು ಮಾಡಲಾಗಿರುತ್ತೆ, ಅದೇ ರೀತಿಯಾಗಿ ಕಂಪ್ಲೀಟ್ ಆಗಿ ತಯಾರು ಮಾಡಿ ಈ ರೀತಿಯಾಗಿ ಬಾಕ್ಸ್ ನಲ್ಲಿ ಇಟ್ಟು ಬಿಟ್ಟು ಹೋಗಿದ್ರು. ಅದರಲ್ಲಿ ಟೈಮರ್ ಕೂಡ ಇತ್ತು ಅಂತ ಹೇಳಲಾಗ್ತಿದೆ. ಅದಕ್ಕೆ ಸಂಬಂಧಿತ ಒಂದಷ್ಟು ಬ್ಯಾಟರಿಗಳಿರುವಂತ ಫೋಟೋ ಆಗಿರ್ಬೋದು, ಮತ್ತೆ ಟೈಮರ್ ನ ಫಿಕ್ಸ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಂತ ರೀತಿಯಲ್ಲಿ ಒಂದಷ್ಟು ಫೋಟೋಗಳು ಸದ್ಯಕ್ಕೆ ವೈರಲ್ ಆಗ್ತಿದಾವೆ. ಅವೆಲ್ಲವನ್ನೂ ಕೂಡ ಈಗ ಒಂದಷ್ಟು ಫೋಟೋಗಳು ವೈರಲ್ ಆಗ್ತಿದೆ. ಆ ಬಾಕ್ಸ್ ನಲ್ಲಿ ಏನೆಲ್ಲ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲವನ್ನೂ ಕೂಡ ಈಗ FSLಗೆ ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇದಕ್ಕೂ ಕೂಡ ಪ್ಲಾನ್ ಮಾಡಲಾಗಿತ್ತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋಜರ್ ಮಾಡೋದಕ್ಕೆ ಅಂತೇಳಿ ಸಾಕಷ್ಟು ತನಿಖೆ ಮಾಡಲಾಗ್ತಿದೆ. ಇದೇ ರೀತಿಯಾಗಿ ಅಂದ್ರೆ ಈ ರೀತಿಯಾದಂತಹ ಒಂದಷ್ಟು ವಸ್ತುಗಳು ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ NIA ಅಧಿಕಾರಿಗಳು ಕೂಡ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿ ಅವರು ಕೂಡ ಅವರ ಆಯಾಮದಲ್ಲಿ ತನಿಖೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಅಲ್ಲಿ ಪತ್ತೆಯಾಗಿದ್ದಂತಹ ಬಾಕ್ಸ್ ಏನಿದೆ ಅದೆಲ್ಲವನ್ನು ಕೂಡ FSLಗೆ ಕಳಿಸಲಾಗ್ತಿದೆ. ಅದರಲ್ಲಿರೋ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಪೃಥ್ವಿ, ಓಕೆ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.